ದಕ್ಷಿಣ ಕರ್ನಾಟಕ ಬೇರೆ ಕರ್ನಾಟಕ ಹೊಡಿಬೇಕಂತಾರಲ್ಲ ಅದಕ್ಕೆ ಮುನ್ನುಡಿ ನಾವು ಬರೀಬೇಕಾಗತ್ತೆ. ಯಾಕಂದ್ರೆ ಮೊದಲು ಹಾವೇರಿ ಉತ್ತರ ಕರ್ನಾಟಕದ ಹೆಬ್ಬಾಗ್ಲು ಅಂತಾರೆ. ನಾವು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಹಚ್ಬೇಕಾಗತ್ತೆ. ಬೇಡ ಕೂಡಿದ್ದನ್ನು ಒಡೆಯೋಂಥದ್ದು ಬೇಡ. ನಮ್ಮಲ್ಲಿ ಕೂಡೇ ಇರ್ತವೆ. ನಮಗೆ ವ್ಯವಸಾಯ ಬಿಟ್ಟರೆ ಬೇರೆ ಇಲ್ಲ. ನಮ್ಮ ಜಿಲ್ಲೆ ಒಳಗೆ ಯಾವುದೇ ಫ್ಯಾಕ್ಟ್ರಿಗಳಿಲ್ಲ. ಕೃಷಿ ಮೇಲೆ ಬದುಕ್ತವೆ. ಇಂಥ ಹೊತ್ತಿನ ನಮಗೆ ನೀರು ಕೊಡೋಕ್ಕಾಗಲ್ಲ ಅಂದ್ರೆ ನಾವು ಸುಧಾರಿಸ್ಕೊಳಂಗಿಲ್ಲ. ಯಾವುದೇ ಕಾರಣಕ್ಕೂ ಇದನ್ನು ಕೊಡಬೇಕು. ಕೊಡದೆ ಹೋದರೆ ನಮ್ಮ ಹೋರಾಟ ತೀವ್ರ ಆಕತಿ. ಶಾಸಕರ ಬಗ್ಗೆ ಮಾತಾಡೋಕ್ಕೆ ನನಗೆ ಭಾಳ ಖೇದ ಅನ್ನಿಸ್ತತಿ. ಯಾವಾಗಲೂ ಒಬ್ಬ ಶಾಸಕರ ಜವಾಬ್ದಾರಿ ಮನುಷ್ಯರ ಥರ ಸರಿಯಾದ ಪತ್ರಿಕಾ ಹೇಳಿಕೆಯನ್ನು ಕೊಡಬೇಕು. ನಿನ್ನೆ ಪತ್ರಿಕಾ ಹೇಳಿಕೆಯಾಗಿ ಹೇಳ್ತಾರೆ, ನಾನು ನಮ್ಮ ಮುಖ್ಯಮಂತ್ರಿಗೆ ಹೇಳೇನಿ, ಕೇಂದ್ರದ ಕೂಟ ಮಾತಾಡೋ ಅಂತ ಹೇಳೀನಿ ಅಂತ. ಏನು ಅರ್ಥ? ಯಾರು ಮಾತಾಡೋ ವಿಷಯ ಅಲ್ಲ ಇದು. ರಾಜ್ಯ ಸರ್ಕಾರ ಅನುಮೋದನೆ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು. ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋಣ. ಇದು ಯಾರ್ದೋ ಸುದ್ದಿ ಅಲ್ಲ. ಆ ಮಂತ್ರಿಗೆ ಹೇಳಿದೆ, ಈ ಪ್ರಧಾನಮಂತ್ರಿಗೆ ಹೇಳಿದೆ, ಮುಖ್ಯಮಂತ್ರಿಗೆ ಮಾತಾಡೋ ವಿಷಯ ಅಲ್ಲ. ಇಲ್ಲೇ ಅನುಮೋದನೆ ಕೊಡಬೇಕು. ಈ ಅನುಮೋದನೆ ಕೊಡೋಂಥ ವಿಷಯನ ಮಾತಾಡ್ಬೇಕು. ಸುಮ್ಮನೆ ರೈತರಿಗೆ ಕಿವ್ಯಾಗ ಹೂ ಇಡೋ ಕೆಲಸ ಮಾಡಬಾರ್ದು. ಸುಳ್ಳು ಹೇಳಬಾರ್ದು. ನಮಗೆ ಗೊತ್ತಾಕತಿ. ನೀವು ಎಲ್ಲ ದಿನ ಅಲ್ಲಿ ಏನು ಮಾಡ್ತಾರೆ, ಬೆಂಗಳೂರಾಗ ಇಲ್ಲಿ ಕುಂತು ನೋಡ್ತಾರೆ. ಇಲ್ಲಿ ನಾ ಏನು ಮಾಡ್ತಾನೆ ಅವ್ರು ನೋಡ್ತಾರೆ. ಇಂಥ ಹೊತ್ತಿನ ಸುಳ್ಳು ಹೇಳಿದ್ರೆ ಭಾಳ ದಿವಸ ಜೀವನ ಮಾಡೋಕ್ಕಾಗಲ್ಲ. ನಮ್ಮ ಶಾಸಕರಂತ ಒಪ್ಪಿಗೆಂದವಿ. ಸರಿಯಾಗಿ ಆಡಳಿತ ಮಾಡೋದಾದ್ರೆ ಸರಿ. ಈ ಥರ ಉಡಾಪೆ ಉತ್ತರಗಳು ಬಂದ್ರೆ ಬೇರೆ ಉತ್ತರ ಕೊಡ್ಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೇನೆ ಅವ್ರಿಗೆ. ಏಕಕಾಲಕ್ಕೆ ಒಂದೇ ದಿನ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರೆ ಶಿಸ್ತು ಶಾಂತಿ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು. ಬೇಕೇ ಬೇಕು. ನದಿ ಜೋಡಣೆ ನೀರಾವರಿ ಸೌಲಭ್ಯ ಹೋರಾಟ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಗಾರರಿಗೆ, ರೈತ ಹೋರಾಟಗಾರರಿಗೆ ಕ್ಷೇತ್ರದ ಶಾಸಕರ ಮನೆ ಮುಂದೆ ಧರಣಿ ಸತ್ಯಾಗ್ರಹವನ್ನು ದೂರವಾಣಿ ಮುಖಾಂತರ ರೈತ ಸಮುದಾಯಕ್ಕೆ ಕರೆ ಕೊಟ್ಟಾಗ ಎಲ್ಲ ನನ್ನ ರೈತ ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಬ್ಯಾಡಗಿ ತಾಲೂಕಾ ರೈತ ಸಂಘ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ನಾವು ಈಗ ಈ ಪ್ರತಿಭಟನೆಯನ್ನು ಹಾವೇರಿಯಲ್ಲಿ ಮಾಡುವುದು ಅನಿವಾರ್ಯವಾಗಿದೆ. ಏಕೆಂದರೆ ನಾವು ಪ್ರತಿ ಹೋರಾಟದಲ್ಲೂ ರೈತ ಕುಲದ ಬೆಳೆಗಾಗಿ ಈ ಬೇಡತಿ ಮತ್ತು ವರದಾ ನದಿಯ ಜೋಡಣೆಯನ್ನು ನಾವು ಪ್ರತಿ ಹೋರಾಟದಲ್ಲಿ ಹಮ್ಮಿಕೊಂಡಿರ್ತೇವೆ. ಅದರಂತೆ ತಾವು ಕಾಯ್ದಿರಿಸಿ ಈ ಕಾರ್ಯಕ್ರಮವನ್ನು ಶೀಘ್ರವಾಗಿ ನೆರವೇರಿಸಲಿಕ್ಕೆ ನಾವು ಒತ್ತಾಯಿಸ್ತೇವೆ. ಹಾವೇರಿ ಜಿಲ್ಲೆ ನೀರಾವರಿ ಸೌಲಭ್ಯದಿಂದ ವಂಚಿತವಾದ ಜಿಲ್ಲೆ. ಇಲ್ಲಿ